ಸಿದ್ಧರಾಗಿದ್ದೀರಾ? ನಾವು ದೇವರ ಸೇವಕರನ್ನ ಸ್ವಾಗತಿಸೋಣ. ಆ ಸೇವಕರ ತಂದೆಗೆ, ಕರ್ತನಿಗೆ ನಾವು ಗೌರವ ಸಲ್ಲಿಸ ಚಪ್ಪಾಳಿ ತಟ್ಟಿ ದೇವರೇ ನಿನಗೆ ನಾನು ಸ್ತೋತ್ರ ಎಂಬುದಾಗಿ ಹೇಳೋಣ. ಅಷ್ಟು ದೇವ How many of you say God is good? And God is good. ದೇವರು ಒಳ್ಳೆಯವನಾಗಿದ್ದಾನ ನಿಮ್ಮ ಜೀವಿತದಲ್ಲಿ? And all the time. ಯಾವಾಗಲೂ God is good. All the time. Amen. His grace ಆತನ ಕೃಪೆ never end. Is never end. ಅದಕ್ಕೆ ಕೊನೆ ಎಂಬುದಿಲ್ಲ. His grace will never change. ಮತ್ತು ಆತನ ಕೃಪೆ ಬದಲಾಗುವುದೂ ಇಲ್ಲ. Listen, today I believe I'm speaking 100% prophetically to the church. ನಾನು ನಂಬ್ತೇನೆ, ಈ ಸಭೆಗೆ ನಾನು ಪ್ರವಾದನಾ ರೂಪಕವಾಗಿ ಬೆಳಗಿನ ಜಾವ ನುಡಿತಾ ಇದ್ದೇನೆ ಎಂಬುದಾಗಿ ನಾನು ನಂಬ್ತೇನೆ. The one thing you need to do all the time, seek His presence. ಒಂದು ಸಂಗತಿಯನ್ನು ನೀವು ಸದಾಕಾಲ ಮಾಡತಕ್ಕದ್ದೇ ಏನೆಂದ್ರೆ ಆತನ ಪ್ರಸನ್ನತೆಯನ್ನು ಹುಡುಕ್ತಕ್ಕದ್ದು. ಯಾವಾಗಲೂ His plan will never change in your life. ನಿಮ್ಮ ಜೀವಿತದಲ್ಲಿ ಆತನ ಯೋಜನೆ ಎಂದಿಗೂ ಬದಲಾಗುವುದೇ ಇಲ್ಲ. But He will bring you to His will. ಆದ್ರೆ ಆತನು ನಿಮ್ಮನ್ನ ತನ್ನ ಇಚ್ಛೆಯಲ್ಲಿ ಅಡಿಯಲ್ಲಿ ಸೆಳೆದುಕೊಳ್ತಾನೆ. Listen very carefully. ದಯವಿಟ್ಟು ಲಕ್ಷ್ಯವಿಟ್ಟು ಕೇಳಿ. His plan will never change in your life. ನಿನ್ನಲ್ಲಿ ಆತನ ಯೋಜನೆ ನಿನ್ನ ಜೀವಿತದ ಮೇಲೆ ಎಂದಿಗೂ ಬದಲಾಗುವುದಿಲ್ಲ. But God will make you to bend to His will. ಆದ್ರೆ ಆತನ ಇಚ್ಛೆ ನೆರವೇರಿಸುವಂತೆ ನಿನ್ನನ್ನು ಆತನು ಬಗ್ಗಿಸಿಯೇ ಬಗ್ಗಿಸ್ತಾನೆ. And I tell you, God will never get tired of you. ನಾನು ನಿಮಗೆ ಹೇಳ್ತೇನೆ, ದೇವರು ನಿನ್ನ ಬಗ್ಗೆ ಎಂದಿಗೂ ಆಯಾಸಗೊಳ್ಳಲ್ಲ. ನಿನ್ನ ಮೇಲೆ ಆತನು ಸೋತೋಗಲ್ಲ. He will never get tired with you. ನಿನ್ನ ಬಗ್ಗೆ ಆತನು ಎಂದಿಗೂ ಸೋತು ಹೋಗಲ್ಲ. Until you seek Him. ನೀನು ಆತನನ್ನ ಹುಡುಕುವವರೆಗೂ. And the devil will tell you, ಸೈತಾನ್ ನಿನಗೆ ಹೇಳ್ತಾನೆ, don't go to him, ಅವನ ಬಳಿಗೆ ಹೋಗಬೇಡ, don't pray to him, ಅವನಿಗೆ ಪ್ರಾರ್ಥಿಸಬೇಡ, you know you are unworthy, you cannot go there. ದೇವರಲ್ಲಿ ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಯೋಗ್ಯನಲ್ಲ. You are unworthy, you cannot do anything for him. ನೀನು ಅಯೋಗ್ಯನಾಗಿದ್ದೀಯ, ಅವನಿಗಾಗಿ ನೀನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. I tell you, ನಾನು ನಿಮಗೆ ಹೇಳ್ತೇನೆ, and you tell him, ನೀವು ಆತನಿಗೆ ಹೇಳ್ರಿ, to the devil, ನೀವು ಸೈತಾನನಿಗೆ ಹೇಳ್ರಿ, devil, ಸೈತಾನ್ನೇ, my God will never get tired of me. ನನ್ನ ದೇವರು ನನ್ನ ಬಗ್ಗೆ ಎಂದಿಗೂ ಆಯಾಸಗೊಳ್ಳೋನಲ್ಲ, ನನ್ನನ್ನು ಬಿಟ್ಟು ಕೊಡುವನಲ್ಲ. Until I seek him. ನಾನು ಆತನನ್ನ ಹುಡುಕುವವರೆಗೂ. My sin is not bigger than His grace. ನನ್ನ ಪಾಪ ಆತನ ಕೃಪೆಗಿಂತಲೂ ದೊಡ್ಡದೇನೂ ಅಲ್ಲ. Myself is not bigger than His grace. ನನ್ನ ಸ್ವಾರ್ಥ, ನನ್ನ ಪಾಪ ಆತನ ಕೃಪೆಗಿಂತಲೂ ಶ್ರೇಷ್ಠವಾದದ್ದೇನೂ ಅಲ್ಲ. My stubbornness is not bigger than His grace. ನನ್ನ ಮೊಂಡುತನ ಆತನ ಕೃಪೆಗಿಂತಲೂ ದೊಡ್ಡದಲ್ಲ. My foolishness is not bigger than His grace. ನನ್ನ ಮೂರ್ಖತನವು ಆತನ ಕೃಪೆಗಿಂತಲೂ ದೊಡ್ಡದು ಅಲ್ಲ, ಬಲವುಳ್ಳದ್ದು ಅಲ್ಲ. I seek Him with my sin. ನಾನು ನನ್ನ ಪಾಪದಲ್ಲಿದ್ರೂ ನಾನು ಆತನನ್ನೇ ಹುಡುಕೋದು. I seek with my foolishness. ನನ್ನ ಮೂರ್ಖನಾಗಿದ್ರು ಚಿಂತೆ ಇಲ್ಲ, ಆತನನ್ನೇ ಹುಡುಕೋದು. I seek with my all weakness. ನನ್ನ ಎಲ್ಲ ಬಲಹೀನತೆಗಳು ನನ್ನಲ್ಲಿದ್ದಾಗ್ಯೂ ಚಿಂತೆ ಇಲ್ಲ, ನಾನು ಆತನನ್ನೇ ಹುಡುಕುವುದು. I still seek Him even I do not know Him.
ಆತನನ್ನು ನಾನು ಅರಿತುಕೊಳ್ಳದೆ ಇದ್ರೂ ಚಿಂತೆ ಇಲ್ಲ, ನಾನು ಹುಡುಕುವುದು ಆತನನ್ನೇ. So he will never get tired of me till I seek him. ಆತನನ್ನ ಹುಡುಕ್ತಾ ಇರುವವರೆಗೂ ಆತನು ಎಂದಿಗೂ ನನ್ನ ಬಗ್ಗೆ ಆಯಾಸಗೊಳ್ಳಲ್ಲ, ನನ್ನನ್ನು ಬಿಟ್ಟು ಕೊಡಲ್ಲ. Shall we put our hands to God? ನಮ್ಮ ಕರಗಳನ್ನು ಕರ್ತನಿಗೆ ಚಾಚೋಣವು. His name is Jesus. ಆತನ ಹೆಸರು ಯೇಸು. His name is Jesus. ಆತನ ಹೆಸರು ಯೇಸುವೇ. You call upon his name. ಆತನ ನಾಮವನ್ನೇ ನಾವು ಕೂಗಿಕೊಳ್ಳೋದು. Call upon his name. ಆತನ ಮೇಲೆ ನೀವು ಕಾದುಕೊಂಡ್ರೆ what a beautiful God he is. ಅಷ್ಟು ಅದ್ಭುತ ಸುಂದರನೂ ಆಗಿರುವಂತ ದೇವರು. The Spirit of the Lord told me even the very first day of this meeting, he said, and all these 3 days my people will have an open heaven. ಈ 3 ದಿನ ಕೂಟಗಳ ಮೊದಲನೇ ದಿನವೇ ದೇವರ ಆತ್ಮನು ನನ್ನ ಜೊತೆಗೆ ಮಾತನಾಡಿದ್ದೇನೆ ಅಂತಂದ್ರೆ, ನನ್ನ ಜನರ ಮೇಲೆ ನಾನು ಈ 3 ದಿನಗಳವರೆಗೆ ಪರಲೋಕವನ್ನು ಸಂಪೂರ್ಣವಾಗಿ ತೆರೆದಿಡ್ತೇನೆ. And especially the people who was here for all these sessions. ಅದರಲ್ಲಿ ವಿಶೇಷವಾಗಿ 3 ದಿನಗಳಲ್ಲಿ ಪ್ರತಿಯೊಂದು ಸೆಷನ್ ಅಲ್ಲಿ ಇಲ್ಲಿ ಇದ್ದವರು, I believe they experienced that open heaven. ನಾನು ನಂಬ್ತೇನೆ ಅವರು ತೆರೆದ ಪರಲೋಕವನ್ನು ಅನುಭವಿಸಿದ್ದಾರೆ. I ask you the question, what is the open heaven? ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ತೆರೆದ ಪರಲೋಕ ಅಂದ್ರೆ ಏನು? What is the open heaven? ತೆರೆದ ಪರಲೋಕ ಅಂದ್ರೆ ಏನು? And many people do not know what is the open heaven. ಅನೇಕ ಜನರಿಗೆ ತೆರೆದ ಪರಲೋಕ ಅಂದ್ರೆ ಏನು ಎಂಬುದಾಗಿ ಅರಿವಿಲ್ಲ. God opened the heaven and he has spoken. ದೇವರು ಪರಲೋಕವನ್ನು ತೆರೆದು ಮಾತನಾಡಿದ್ದಾನೆ. The Bible says, ಸತ್ಯವೇದ ಹೇಳ್ತದೆ, when Jesus came out of the water, he was praying, the heaven opened, and the Holy Spirit came, and he heard the voice of the Father. ದೀಕ್ಷಾಸ್ನಾನದಲ್ಲಿ ಯೇಸು ಸ್ವಾಮಿ ನೀರಿನಿಂದ ದೀಕ್ಷಾಸ್ನಾನ ಹೊಂದಿ ಹೊರಗಡೆ ಬರುವಾಗ ಪರಲೋಕವು ತೆರೆಯಲ್ಪಟ್ಟು ಅಲ್ಲಿ ತಂದೆಯಾದ ದೇವರು ಮಾತನಾಡಿದನು ಎಂಬುದಾಗಿ ನೋಡ್ತೇವೆ. Listen, ಕೇಳು. I seek him with all my weakness. ನನ್ನಲ್ಲಿ ಎಲ್ಲ ಬಲಹೀನತೆಗಳಿದ್ದಾಗಲೂ ಸಹ ಅವುಗಳ ಮಧ್ಯದಲ್ಲಿಯೇ ನಾನು ಆತನನ್ನೇ ಹುಡುಕುವುದು. I seek him with my sin. ನನ್ನ ಪಾಪ ಉಪಸ್ಥಿತ ಇರುವಾಗಲೂ ನಾನು ಆತನನ್ನು ಹುಡುಕ್ತಾ ಇದ್ದೇನೆ. Here many people do mistake. ಇಲ್ಲಿ ಅನೇಕ ಜನರು ಈ ತಪ್ಪನ್ನು ಮಾಡ್ತಾರೆ. Many people do the mistake here, especially the youngsters. ಅನೇಕ ಯವನಸ್ಥರು, ಅದರಲ್ಲಿ ವಿಶೇಷವಾಗಿ ಅನೇಕ ಜನರು ತಪ್ಪು ಮಾಡುವುದು ಇಲ್ಲಿಯೇ. And they believe devil more than God. They believe devil more than God. ಅವರು ಸೈತಾನನನ್ನ ದೇವರಿಗಿಂತಲೂ ಹೆಚ್ಚಾಗಿ ನಂಬ್ತಾರೆ. The devil will tell you you are sinner, you committed a sin, you have committed this and that, and you have this weakness, that weakness, so don't pray, you cannot pray. I tell you, pray with your sin. ಸೈತಾನು ನಿಮಗೆ ಮೋಸ ಮಾಡಿ, ನೀನು ಪಾಪ ಮಾಡಿದ್ದಿ, ತಪ್ಪು ಮಾಡಿದ್ದಿ, ನೀನು ಪ್ರಾರ್ಥನೆಗೆ ಯೋಗ್ಯನಲ್ಲ, ಪ್ರಾರ್ಥಿಸಬೇಡ ಅಂತ ಒಂದು ಅಪರಾಧಿ ಮನೋಭಾವನೆಯನ್ನು ನಿಮ್ಮಲ್ಲಿ ತರ್ತಾನೆ. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಪಾಪದ ಉಪಸ್ಥಿತಿ ಇದ್ದಾಗಲೂ ನೀನು ಮಾಡಬೇಕಾದದ್ದು ಪ್ರಾರ್ಥನೆಯೇ, ಆತನನ್ನೇ ಹುಡುಕತಕ್ಕದ್ದು. Pray, seek him with all your weakness. ನಿನ್ನ ಬಲಹೀನತೆಗಳ ಉಪಸ್ಥಿತಿಯಲ್ಲಿಯೇ ನೀನು ಕರ್ತನನ್ನು ಹುಡುಕು. Are you the drunkard? Seek him. ನೀನು ಕುಡಿತಾ ಇದ್ದೀಯೋ, ಮೊದಲು ಕರ್ತನನ್ನು ಹುಡುಕು. You're living in the adultery? Seek him. ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿದ್ದೀಯೋ, ಕರ್ತನಿಂದ ದೂರ ಹೋಗ್ಬೇಡ, ಆತನನ್ನು ಹುಡುಕು. Seek him what you are. ನೀವೇನಾಗಿದ್ದೀರೋ ಅದೇ ಪರಿಸ್ಥಿತಿಯಲ್ಲಿಯೂ ಸಹ
ಆತನನ್ನು ಹುಡುಕಿರಿ. Jesus said, ಯೇಸು ಹೇಳ್ದ, the Bible said, ಸತ್ಯವೇದ ಹೇಳ್ತದೆ, seek him with all your heart, then you will find him. ನಿನ್ನ ಪೂರ್ಣ ಹೃದಯದಿಂದ ನೀನು ಕರ್ತನನ್ನು ಹುಡುಕುವುದಾಗಿದ್ರೆ ಆತನನ್ನು ಕಂಡುಕೊಳ್ಳುವಿ. Seek him with all your heart, you will find him. ನಿನ್ನ ಪೂರ್ಣ ಹೃದಯದಿಂದ ನೀನು ಆತನನ್ನು ಹುಡುಕುವುದಾಗಿದ್ರೆ ಆತನು ಸಿಕ್ಕೇ ಸಿಗ್ತಾನೆ. Listen. ಕೇಳು. Listen. What is the holiness? ಪರಿಶುದ್ಧತೆ ಅಂದ್ರೆ ಏನು? I want to make you very clear understanding about God's presence. ದೇವರ ಪ್ರಸನ್ನತೆ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅರ್ಥವನ್ನು ಹೇಳಲಿಕ್ಕೆ ನಾನು ಆಶಿಸ್ತೇನೆ. What is the holiness? ಪರಿಶುದ್ಧತೆ ಅಂದರೆ ಏನು? Can anybody say this answer? ಯಾರಾದ್ರೂ ಇದಕ್ಕೆ ಉತ್ತರಿಸಬಹುದಾ? ದಯವಿಟ್ಟು. I was a smoker, but I stopped. ನಾನು ಧೂಮ್ರಪಾನ ಮಾಡ್ತಾ ಇದ್ದೆ, ಆದ್ರೆ ನಾನು ಬಿಟ್ಬಿಟ್ಟೆ. But I still feel I am incomplete. ಆದ್ರೂ ಸಹ ನಾನು ಪರಿಪೂರ್ಣನು ಅನ್ನುವಂತ ಭಾವನೆ ನನಗೆ ಬರುವುದೇ ಇಲ್ಲ. ಆದಾಗ್ಯೂ ನಾನು ಅಪರಿಪೂರ್ಣನೇ. Right? I was a drunkard, but I still feel incomplete. ನಾನು ಕುಡಿಕತನದಲ್ಲಿ ಬಿದ್ದು ಹೋಗಿದ್ದೆ, ಅದನ್ನ ಈಗ ಬಿಟ್ಟಿದ್ದೀನಿ, ಆದ್ರೂ ಸಹ ನನಗೆ ಪರಿಪೂರ್ಣತೆ ಅನುಭವ ಇಲ್ಲ. I was not doing the adultery, yet I am in ನಾನೇನು ವ್ಯಭಿಚಾರ ಮಾಡ್ತಾ ಇಲ್ಲ, ಆದ್ರೂ ಸಹ ನಾನು ಅಪರಿಪೂರ್ಣನೇ. Listen very carefully. ದಯವಿಟ್ಟು ಕೇಳಿಸ್ಕೊಳ್ಳಿ. Here, ಇಲ್ಲಿ devil steal the presence of God from you. ಇಲ್ಲಿ ಸೈತಾನನು ನಿಮ್ಮಿಂದ ದೇವರ ಪ್ರಸನ್ನತೆಯನ್ನ ಕದ್ದುಕೊಂಡು ಬಿಡ್ತಾನೆ. Even though you stopped smoking, you are not holy. ಒಂದು ವೇಳೆ ನೀನು ಧೂಮ್ರಪಾನವನ್ನ ನಿಲ್ಲಿಸಿ ಬಿಟ್ಟಿರುವುದಾಗಿದ್ರು ಚಿಂತೆ ಇಲ್ಲ, ಅದರ ಅರ್ಥ ನೀನು ಪರಿಶುದ್ಧನಾದಿ ಎಂಬುದಾಗಿ ಅಲ್ಲ. Listen. ಕೇಳು. Even though you stopped drinking, you are not holy. ನೀನು ಇನ್ನು ಕುಡಿಕತನದಿಂದ ಹೊರಗೆ ಬರ್ಲಿಕ್ಕೆ ನಿನ್ನಿಂದ ಆಗಿಲ್ಲವಾದ್ರೂ ಅದರ ಅರ್ಥ ನೀನು ಪರಿಶುದ್ಧನು ಎಂಬುದಾಗಿ ಅಲ್ಲ. Even though you stopped, ನೀನು ಅದನ್ನ ನಿಲ್ಲಿಸಿದ್ರು ನೀನು ಪರಿಪೂರ್ಣ ಎಂಬುದಾಗಿ ಅಲ್ಲ. you are not holy. Even though you stop adultery, you didn't come to the holiness. ಒಂದು ವೇಳೆ ವ್ಯಭಿಚಾರವನ್ನ ನೀನು ನಿಲ್ಲಿಸಿ ಬಿಟ್ಟಿದ್ರು ಅದರ ಅರ್ಥ ನೀನು ಪರಿಶುದ್ಧತೆಗೆ ಬಂದಿದ್ದಿ ಎಂಬುದಾಗಿ ಅಲ್ಲ. Listen, in the heaven, ಪರಲೋಕದಲ್ಲಿ the angels are saying, ದೇವದೂತರು ಹೇಳ್ತಾ ಇದ್ದಾರೆ, God, you are holy. ದೇವರೇ ನೀನು ಪರಿಶುದ್ಧನು. You are holy. ನೀನು ಪರಿಶುದ್ಧನು. Holiness is not just a character, but God is holy. ದೇವರು ಪರಿಶುದ್ಧತೆ ಅನ್ನುವುದು ಒಂದು ಚರಿತ್ರೆ ಅಲ್ಲ, ಆದ್ರೆ ದೇವರು ಮಾತ್ರ, ಅವನೇ ಪರಿಶುದ್ಧತೆ. Listen, what is the holiness? ಅವನು ಪರಿಶುದ್ಧನಲ್ಲ, ಅವನೇ ಪರಿಶುದ್ಧತೆ. What is the holiness? ಪರಿಶುದ್ಧತೆ ಅಂದ್ರೆ ಏನು? The presence of God is holiness. ದೇವರ ಪ್ರಸನ್ನತೆ ಪರಿಶುದ್ಧವಾದದ್ದು. When the Holy One come into you, you are walking in holiness. ಪರಿಶುದ್ಧನು ನಿನ್ನಲ್ಲಿ ಬರುವಾಗ ನೀನು ಪರಿಶುದ್ಧತೆಯಲ್ಲಿ ನಡೀತೀಯ. Listen very carefully. ದಯವಿಟ್ಟು ಕೇಳಿಸಿಕೋ. Listen me. ದಯವಿಟ್ಟು ನಾನು ಹೇಳಿದನ್ನು ಕೇಳು. Ask him. ಮೊದಲು ಸತ್ಯವೇದವನ್ನು ನೋಡಿಕೊಳ್ತೇವೆ. Then seek. ಕೇಳಿಕೋ, ನಿನಗೆ ದೊರೆಯುವುದು. Then seek him. ಹುಡುಕು, ನಿನಗೆ ಸಿಕ್ಕುವುದು. Then knock. ತಟ್ಟು, ನಿನಗೆ ತೆರೆಯುವುದು. When you ask, ನೀನು ಕೇಳುವಾಗ, keep ask. ಕೇಳ್ತಾ ಇರುವಾಗ, Listen. ಕರ್ತನಲ್ಲಿ ಬೇಡಿಕೊಳ್ತಾ ಇರುವಾಗ ಕೇಳು. Listen. ಕೇಳು. When you ask, ನೀವು ಕರ್ತನಲ್ಲಿ ಕೇಳಿಕೊಳ್ತಾ ಇರುವಾಗ, asking with your sin. ನಿನ್ನ ಪಾಪದ ಉಪಸ್ಥಿತಿಯಲ್ಲಿಯೇ ನೀನು ಕೇಳಿಕೊಳ್ತಾ ಇದ್ದೀಯಾ. When you ask, you are asking with your weakness. ನೀನು ಆತನಲ್ಲಿ ಕೇಳಿಕೊಳ್ಳುವಾಗ ನಿನ್ನ ಬಲಹೀನತೆಯಲ್ಲಿಯೇ ಆತನನ್ನು ಕೇಳಿಕೊಳ್ತಾ ಇದೆಯಾ. ಬಲಹೀನತೆ ಇನ್ನೂ ಇದೆ. When you are asking with your foolishness. ನಿನ್ನ ಮೂರ್ಖತನ ಇನ್ನೂ ಉಪಸ್ಥಿತ ಇದ್ದಾಗಲೂ ಆ ಮೂರ್ಖತನದಲ್ಲಿ ನೀನು ಕರ್ತನಲ್ಲಿ ಕೇಳಿಕೊಳ್ತಾ ಇದ್ದೀಯಾ. When you are asking even without know him. ಆತನನ್ನು ಅರಿಯದೇ ಇದ್ರೂ ಸಹ ನೀನು ಆತನನ್ನು ಕಂಡುಕೊಳ್ಳೋದಕ್ಕಾಗಿ ಕೇಳಿಕೊಳ್ತಾ ಇದ್ದೀಯಾ. When you ask him, he draw you to the place
where you can seek him. ನೀವು ಆದ್ರೆ ಇದು ಕೇಳ್ತಾ ಕೇಳ್ತಾ ಆತನಲ್ಲಿ ಬೇಡಿಕೊಳ್ತಾ ಇರುವಾಗ ಆತನನ್ನು ಹುಡುಕುವಂತ ಮಟ್ಟಕ್ಕೆ ನಿನ್ನ ಆತ್ಮಿಕ ಜೀವಿತವನ್ನು ಆತನು ಎತ್ತುತ್ತಾನೆ. Here you are asking for the holiness. ಇಲ್ಲಿ ನೀನು ಒಂದು ಪರಿಶುದ್ಧತೆಗೋಸ್ಕರ ಬೇಡಿಕೊಳ್ತಾ ಇದ್ದಿ. Here you are asking for the righteousness. ಇಲ್ಲಿ ಒಂದು ನೀತಿಗಾಗಿ ನೀನು ಬೇಡಿಕೊಳ್ತಾ ಇದ್ದಿ. Here you are asking for the sanctification. ಇಲ್ಲಿ ಒಂದು ಶುದ್ಧೀಕರಣಕ್ಕೋಸ್ಕರ ನೀನು ಬೇಡಿಕೊಳ್ತಾ ಇದ್ದಿ. Then God lay his hands and he draw you to the place where you can seek him. ಆಗ ಕರ್ತನು ನಿನ್ನ ಹಸಿವನ್ನ ಕಂಡು ನಿನ್ನನ್ನು ಹುಡುಕುವಂತ ಬೇಡುವಂತ ಸ್ಥಳದಿಂದ ಎತ್ತಿ ತನ್ನನ್ನು ಹುಡುಕುವಂತ ಮಟ್ಟಕ್ಕೆ ನಿನ್ನನ್ನು ಎತ್ತುತ್ತಾನೆ. Listen, ಕೇಳು. here ಈಗ ಇಲ್ಲಿ you will not pray for holiness. ಇಲ್ಲಿ ಈಗ ನೀನು ಹುಡುಕುವ ಸ್ಥಳದಲ್ಲಿ ಪರಿಶುದ್ಧತೆಗೋಸ್ಕರ ನೀನು ಬೇಡಿಕೊಳ್ಳುವುದಿಲ್ಲ. Here you will not pray for the sanctification. ಶುದ್ಧೀಕರಣಕ್ಕೋಸ್ಕರ ನೀನು ಬೇಡಿಕೊಳ್ಳುವುದಿಲ್ಲ. Here you will not ask for the forgiveness. ಇಲ್ಲಿ ಕ್ಷಮೆಯನ್ನ ಯಾಚಿಸುವುದಿಲ್ಲ. Here you will not pray for the righteousness. ಇಲ್ಲಿ ನೀತಿಗಾಗಿ ನೀನು ಬೇಡುವುದಿಲ್ಲ. Here you ask one thing, you need God. ಇಲ್ಲಿ ನನಗೆ ದೇವರು ಬೇಕು ಎಂಬುದಾಗಿ ಮಾತ್ರ ನೀನು ಹೇಳುವನಾಗಿರ್ತೀಯ. Listen, because when God draw you back to this place, you will understand my holiness, righteousness and blessing, sanctification, everything is not going to come but is in him. ಒಂದು ನೀನು ಇಲ್ಲಿ ಹುಡುಕುವಂತ ಸ್ಥಳಕ್ಕೆ ಬಂದು ಮುಟ್ಟುವಾಗ ಪರಿಶುದ್ಧತೆ ಅನ್ನುವಂಥದ್ದು, ನೀತಿ ಅನ್ನುವಂಥದ್ದು, ಗುಣಪಡಿಸುವಿಕೆ ಅನ್ನುವಂಥದ್ದು ಅದನ್ನು ನೀನು ಬೇಡಿಕೊಳ್ಳುವನಲ್ಲ, ಅದನ್ನು ಪಡೆದುಕೊಳ್ಳುವನಾಗಿರ್ತೀಯ ಇಲ್ಲಿ ಬರುವಾಗ. When you receive him, you receive. ಯಾಕಂದ್ರೆ ನೀನು ಆತನನ್ನು ಅಲ್ಲಿ ಸ್ವೀಕರಿಸಿಕೊಳ್ಳುವಾಗ ಆತನಲ್ಲಿ ಅವೆಲ್ಲವೂ ನಿನಗೆ ಬರ್ತದೆ. Listen. Jesus is holy. ಯಾಕಂದ್ರೆ ಯೇಸುವೇ ಆತನು ಪರಿಶುದ್ಧನಲ್ಲ, ಅವನೇ ಪರಿಶುದ್ಧತೆ. Jesus is righteousness. ಆತನೇ ನೀತಿ. Jesus is sanctification. ಯೇಸುವೇ ಶುದ್ಧೀಕರಣ. Jesus is holiness. ಯೇಸುವೇ ಪರಿಶುದ್ಧತೆ. Jesus is wisdom. ಯೇಸುವೇ ಜ್ಞಾನ. Jesus is a blessing. ಯೇಸುವೇ ಆಶೀರ್ವಾದ. Prosperity. ಆತನೇ ಸಮೃದ್ಧಿ. Prosperity. ಆತನೇ ಸಮೃದ್ಧಿ. Anointing. ಆತನೇ ಅಭಿಷೇಕ. ಆತನೇ ಫಲ. He is everything. ಆತನೇ ಎಲ್ಲವೂ ಆಗಿದ್ದಾನೆ. Shall we give a clap to Jesus this morning? Listen. ಕೇಳು. Ask him. ಆತನನ್ನ ಮೊದಲು ನೀನು ಬೇಡಿಕೊಳ್ತೀಯ. Even with your sins. ನಿನ್ನ ಒಂದು ಪಾಪದ ಅವಸ್ಥೆಯಲ್ಲಿಯೂ ನೀನು ಆತನಲ್ಲಿ ಕೇಳಿಕೊಳ್ತೀಯ. If your heart says I am sinner, I cannot pray. ಒಂದು ವೇಳೆ ಅಲ್ಲಿ ನಿನ್ನ ಮನಸ್ಸು ನಾನು ಬೇಡಿಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಪಾಪಿ, ನಾನು ಯೋಗ್ಯನಲ್ಲ ಅಂತ ಹೇಳ್ತಾ ಇರೋದಾಗಿದ್ರೆ ಸೈತಾನನಿಗೆ ನಿನ್ನ ಮೇಲೆ ಅಧಿಕಾರ ಬಂದದೆ ಅಂತ. You are trusting, you are believing him. ನೀವು ಆತನ ನಂಬ್ತಾ ಇದ್ದೀರಾ, ಆತನ ಮೇಲೆ ಭರವಸೆ ನಿಮಗುಂಟು. Come on, my brother, I come and ask him with my sins. ನನ್ನ ಪಾಪದ ಅವಸ್ಥೆಯಲ್ಲಿಯೂ ಸಹ ನಾನು ಆತನನ್ನು ಹುಡುಕುವನಾಗಿದ್ದೇನೆ, ಆತನನ್ನೇ ಬಯಸುವನಾಗಿದ್ದೇನೆ. How many of you say with me? ಎಷ್ಟು ಜನ ನನ್ನ ಜೊತೆಗೆ ಹೇಳ್ತೀರಾ? Father, ತಂದೆಯೇ, I come to you ನಾನು ನಿನ್ನಲ್ಲಿ ಬರ್ತೀನಿ. with all my sins. ನನ್ನ ಪಾಪ ಅವಸ್ಥೆಯಲ್ಲಿಯೂ ನಾನು ನಿನ್ನಲ್ಲಿ ಬರ್ತೀನಿ. with all my weakness. ನನ್ನ ಬಲಹೀನ ಅವಸ್ಥೆಯಲ್ಲಿಯೂ ನಿನ್ನಲ್ಲಿಗೆ ಬರ್ತೀನಿ. with all my foolishness. ನನ್ನ ಮೂರ್ಖಾವಸ್ಥೆಯಲ್ಲಿಯೂ ನಿನ್ನ ಸನ್ನಿಧಿಗೆ ಬರ್ತೀನಿ. I come to you. ಆದ್ರೆ ನಾನು ನಿನ್ನಲ್ಲಿ ಬರ್ತೀನಪ್ಪ. What a beautiful grace. ಅದ್ಭುತವಾದಂತ ಆತನ ಕೃಪೆ. What a beautiful grace. ಎಂತ ಕೃಪೆ ನೋಡಿ. When you come in, ನೀವು ಬರುವಾಗ, when you come and ask, ನೀವು ಬಂದು ಕೇಳುವಾಗ, he never see your sins. ಆತನು ನಿನ್ನ ಪಾಪವನ್ನು ನೋಡಲ್ಲ. Listen, the Bible says, ಸತ್ಯವೇದ ಹೇಳ್ತದೆ, seek him, ಆತನನ್ನು ಹುಡುಕಿರಿ, you will be found. ನಿಮಗೆ ಸಿಕ್ಕುವನು. He didn't say seek him with holiness. ಈ ರೀತಿಯಾಗಿ ಬರ್ದಿಲ್ಲ, ಪರಿಶುದ್ಧರಾಗಿ ಆತನನ್ನು ಹುಡುಕಿದ್ರೆ ಸಿಗ್ತಾನೆ ಅಂತ. He didn't say seek him with all your righteousness. ನೀನು ಮೊದಲು ನೀತಿವಂತನಾಗಿ ಆತನನ್ನು ಹುಡುಕುವಂತ ಬರ್ದಿಲ್ಲ.
He didn't say, seek him with all your wisdom and knowledge and power and authority. No! ನಿನ್ನ ಜ್ಞಾನದಿಂದ, ನಿನ್ನ ಚಾಣಾಕ್ಷತನದಿಂದ, ನಿನ್ನ ಅಧಿಕಾರದಿಂದ ಆತನನ್ನು ಹುಡುಕುವಂತ ಬರ್ದಿಲ್ಲ. Seek him with, he didn't say seek him with all your experience. No! ನಿನ್ನ ಎಲ್ಲ ಅನುಭವಗಳಿಂದ ಆತನನ್ನು ಹುಡುಕುವಂತ ಬರೀಲಿಲ್ಲ. Seek him even with your sin. ನಿನ್ನ ಪಾಪಾವಸ್ಥೆಯಲ್ಲಿಯೂ ಅವನನ್ನು ಹುಡುಕು. Seek him even with your weakness. ನಿನ್ನ ಬಲಹೀನಾವಸ್ಥೆಯಲ್ಲಿಯೂ ಅವನನ್ನು ಹುಡುಕು. Until your heart cry for him. ನಿನ್ನ ಹೃದಯವು ಸಂಪೂರ್ಣವಾಗಿ ಆತನಿಗೋಸ್ಕರವೇ ತವಕ ಪಡುವಷ್ಟರ ಮಟ್ಟಿಗೂ ನೀನು ಆತನನ್ನೇ ಹುಡುಕು. When you start your prayer, when you begin to ask him, you ask him for the holiness, you ask him for the gift of God, you are asking for the ministry, you are asking for the soul, asking this and that and this and that. Listen. ನೀನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡುವಾಗ, ಬೇಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡುವಾಗ, ನೀನು ಪರಿಶುದ್ಧತೆಗೋಸ್ಕರ, ನೀತಿಗೋಸ್ಕರ, ಕ್ಷಮಾಪಣೆಗೋಸ್ಕರ, ನಿನ್ನ ರೋಗಕ್ಕೋಸ್ಕರ, ನಿನ್ನ ಸೇವೆಗೋಸ್ಕರ ಎಲ್ಲ ಸಂಗತಿಗಳು ಬೇಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀಯ. ಆದ್ರೆ ಮೊದಲು ಕೇಳು, when your heart says, I don't want anything of this except him, ಆತನನ್ನು ಹೊರತುಪಡಿಸಿ ನನಗೆ ಈ ಲೋಕದ ಬೇರೆ ಯಾವುದು ಬೇಡವೇ ಬೇಡ ಅನ್ನುವಂತ ಮಟ್ಟಕ್ಕೆ ನಿನ್ನ ಹೃದಯವು ಬರುವಾಗ, listen, ಕೇಳು. even more, even I don't want the anointing, I don't want this and that and ministry, I don't want even the souls, I don't want even the church and ministry, but I need Jesus. ನನಗೆ ಆತ್ಮಗಳ ಚಿಂತೆ ಇಲ್ಲ, ಸೇವೆ ಚಿಂತೆ ಇಲ್ಲ, ನನಗೆ ಸಮೃದ್ಧಿ ಚಿಂತೆ ಇಲ್ಲ, ಅವೆಲ್ಲ ನನಗೆ ಅವಶ್ಯವಿಲ್ಲ, ಅವೆಲ್ಲ ನಂತರ ನೋಡ್ಕೊಳ್ತೇನೆ. ಆದ್ರೆ ಮೊದಲು ನನಗೆ ಯೇಸು ಬೇಕು ಅನ್ನುವಂತ ತವಕಕ್ಕೆ ಬಂದು ಮುಟ್ಟುವಾಗ, in your prayer, when you come to this place, ನೀವು ಆ ಒಂದು ಹುಡುಕುವಂತ ಸ್ಥಳಕ್ಕೆ ನಿನ್ನ ಪ್ರಾರ್ಥನೆಯಲ್ಲಿ ನೀನು ಬಂದು ಮುಟ್ಟುವಾಗ, when your heart began to longing for Jesus, you must understand, he draw you back here. ಯೇಸು 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 ಬೇಕೆಂಬಂತ ತವಕದಲ್ಲಿ ನೀನು ತವಕ ಪಡುವಾಗ ನೀವು ಅರ್ಥ ಮಾಡಿಕೊಳ್ಳಬೇಕು. ಆ ಮಟ್ಟಕ್ಕೆ ನಿನ್ನ ಹೃದಯ ಬಂದ್ರೆ ಅದರ ಅರ್ಥ ಯೇಸು ನಿನ್ನನ್ನ ತನ್ನ ಕಡೆಗೆ ಸೆಳೆದುಕೊಳ್ತಾ ಇದ್ದಾನೆ. That is a sign. ಅದು ಒಂದು ಚಿಹ್ನೆ. He draw you here. ಆತನು ನಿನ್ನನ್ನ ಬೇಡುವ ಸ್ಥಾನದಿಂದ ಹುಡುಕುವ ಸ್ಥಾನದವರೆಗೆ ಸೆಳೆದುಕೊಂಡಿದ್ದಾನೆ. Then your heart says, ಆಗ ನಿನ್ನ ಹೃದಯ ಹೇಳ್ತದೆ, I don't want anything, oh God. ದೇವರೇ, ನನಗೆ ಏನು ಬೇಕಾಗಿಲ್ಲ, I need you. ನೀನ್ ಬೇಕು, I need you. ನೀನೇ ನನಗೆ ಬೇಕು. You remember, God, I started with my prayer with my, and I began to ask you, you remember my beginning of the prayer, I asked for the gold, I asked for the car, I asked for the money, I asked for the job, I asked for the boy. ಈ ಸ್ಥಳದಲ್ಲಿ ಬಂದು ಮುಟ್ಟುವಾಗ ನೀನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ, ದೇವರೇ, ನಾನು ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ಹಣ, ಬಂಗಾರ, ಬೆಳ್ಳಿ, ಕಾರು, ಮನೆಗಳಿಗೋಸ್ಕರ ಬೇಡ್ಕೊಳ್ತಾ ಇದ್ನಲ್ಲ. Even I asked for the boy, ಹುಡುಗ ಬೇಕಂತ ಬೇಡ್ಕೊಂಡಲ್ಲ. I asked for the girl, ಹುಡುಗಿ ಬೇಕಂತ ಬೇಡ್ಕೊಂಡಲ್ಲ. you remember, I started like this. ದೇವರೇ, ಆ ರೀತಿಯಾಗಿ ನಾನು ಪ್ರಾರ್ಥಿಸ್ನಲ್ಲ, ಪ್ರಾರಂಭ ಮಾಡಿದ್ದೇನಲ್ಲ. But I don't know, God, now my heart is crying for you. I need you alone. I don't want anything. Then you understand, then he draw you back to this ದೇವರೇ, ಆದ್ರೆ ನನಗೀಗ ಅದೆಲ್ಲ ಏನು ಬೇಡ, ನೀನು ನನಗೆ ಸಿಕ್ಕರೆ ಸಾಕು ಅಂತ ನೀನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ಅರ್ಥ ನಿನ್ನನ್ನ ದೇವರು ತನ್ನ ಕಡೆಗೆ ಸೆಳೆದುಕೊಳ್ತಾ ಇದ್ದಾನೆ, ನಿನ್ನ ಹೃದಯನ ಸಿದ್ಧ ಮಾಡ್ತಾ ಇದ್ದಾನೆ. Okay, let me tell you now. ಈಗ ನಾನು ನಿಮಗೆ ಹೇಳ್ತೇನೆ, ಕೇಳಿ. Prayer of the saints. ಭಕ್ತರ ಪ್ರಾರ್ಥನೆ. And when they come here, they will tell God, Lord, you remember, I started to pray for the healing gift and prophetical gift and miracle, and I prayed for the 10,000 souls, I prayed for the big church and this and that, but now, no, God, I don't want that, but I need you. ಅವರು ಹುಡುಕುವ ಸ್ಥಳಕ್ಕೆ, ಬೇಡಿಕೊಳ್ಳುವ ಸ್ಥಳದಿಂದ ಹುಡುಕುವ ಸ್ಥಳಕ್ಕೆ ಬಂದು ಮುಟ್ಟುವಾಗ ಭಕ್ತರು ಯಾವ ರೀತಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತಾರೆ ಅಂದ್ರೆ, ದೇವರೇ, ಜ್ಞಾಪಕ ಇದೆಯಾ, ನಾನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದಾಗ ನನಗೆ 10,000 ಜನರು ಬೇಕು, ದೊಡ್ಡ ಸಭೆ ಬೇಕು, ಸೇವೆ ಬೇಕು, ಅಭಿಷೇಕ ಬೇಕು, ಚಲಿಸುವಿಕೆ ಬೇಕು, ಗುಣಪಡಿಸುವಿಕೆ ವರ ಬೇಕೆಂಬುದಾಗಿ ಅನೇಕ ಸಂಗತಿಗಳಿಗೋಸ್ಕರ ನಾನು ಬೇಡ್ಕೊಳ್ತಾ ಇದ್ದೆ. ತಪ್ಪಾಯ್ತಪ್ಪ, ನನಗೆ ನೀನು ಬೇಕು, ನೀನೇ ನನಗೆ ಸಾಕು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. When I started my prayer, it was so clear. ನಾನು ಪ್ರಾರ್ಥನೆ ಪ್ರಾರಂಭ ಮಾಡಿದಾಗ ಅದು ಸ್ಪಷ್ಟವಾಗಿತ್ತು. But now
I don't know, something is went wrong because my heart is not desiring them for anymore, but it's only you. ನಾನು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದಾಗ ಅದು ಸರಿಯಾಗಿ ಕಂಡು ಬಂದಿತ್ತು, ಆದ್ರೆ ಆಗ ನಾನು ಮಾಡಿದಂತ ಪ್ರಾರ್ಥನೆ ತಪ್ಪಾಗಿತ್ತಂತ ಅನ್ನಿಸ್ತಾ ಇದೆ. ಏನೋ ಬದಲಾಯಿತು ನನ್ನಲ್ಲಿ. Why? ಯಾಕೆ? Why my heart is no more longing for the souls? ಆತ್ಮಗಳಿಗಾಗಿ ನನಗೆ ಯಾಕೆ ನನ್ನ ಹೃದಯಕ್ಕೆ ಕೂಗುತ್ತಾ ಇಲ್ಲ? Why my heart is no more longing for the building? ಒಂದು ಸಭಾ ಕಟ್ಟಡ ಬೇಕೆಂಬುದಾಗಿ ನನ್ನ ಹೃದಯ ಯಾಕೆ ಈಗ ಗೋಳಿಡ್ತಾ ಇಲ್ಲ? Why my heart is no more longing for the big crowd and preaching fame? Why, God? ದೊಡ್ಡ ಜನಸಮೂಹ, ಬೋಧನೆಗೆ, ಅಭಿಷೇಕ, ನಾಮ ಮಹಿಮೆಗೋಸ್ಕರ ನಾನು ಈಗ ಯಾಕೆ ಪ್ರಾರ್ಥಿಸ್ತಾ ಇಲ್ಲ? ನನ್ನ ಆಶೆಗಳೆಲ್ಲ ಎಲ್ಲಿ ಹೋಯ್ತು? But my heart is crying only for Jesus. ಆದ್ರೆ ಈಗ ನನ್ನ ಹೃದಯ ಬರೀ ನನ್ನ ರಕ್ಷಕನಾದಂತ ಯೇಸುವಿಗೋಸ್ಕರ ಬೇಡಿಕೊಳ್ತಾ ಇದೆ, ನೀನು ನನಗೆ ಬೇಕು. Why? ಯಾಕೆ? Because he draw you back here. ಯಾಕೆಂದ್ರೆ ಆತನೇ ನಿನ್ನನ್ನ ಬೇಡುವ ಸ್ಥಳದಿಂದ ಎತ್ತಿ ಹುಡುಕುವ ಸ್ಥಳಕ್ಕೆ ತಂದು ಮುಟ್ಟಿಸಿದಾನೆ. ನೀನು ಆತನನ್ನ ಹುಡುಕ್ತಾ ಇದ್ದೀಯಾ? There you are really praying. ಅಲ್ಲಿ ಈಗ ನೀನು ನಿಜವಾಗಿ ಪ್ರಾರ್ಥಿಸ್ತಾ ಇದ್ದೀಯ. There you are really praying. ಅಲ್ಲಿ ನೀನು ನಿಜವಾಗಿಯೂ ಪ್ರಾರ್ಥಿಸ್ತಾ ಇದ್ದಿ. There you are really praying and coming close to him. ಅಲ್ಲಿ ಈಗ ನೀನು ನಿಜವಾಗಿಯೂ ಪ್ರಾರ್ಥಿಸುತ್ತಾ ಆತನ ಹತ್ತಿರಕ್ಕೆ ನೀನು ಬರ್ತಾ ಇದ್ದೀಯಾ? Listen. ಕೇಳು. Ask him. ಆತನನ್ನ ಕೇಳಿಕೋ. Seek him. ಆತನಲ್ಲಿ ಬೇಡಿಕೋ. ನಂತರ ಆತನನ್ನ ಹುಡುಕು. You ask for so many things. ಬೇಡುವಾಗ ಅನೇಕ ಸಂಗತಿಗಳನ್ನ ಬೇಡಿಕೊಳ್ತೀಯ. But now you are seeking only one. ಆದ್ರೆ ಈಗ ಬರೀ ಒಂದು ವಿಷಯವನ್ನ ನೀನು ಹುಡುಕ್ತಾ ಇದ್ದೀಯಾ? Then when you really seek him, ನೀವು ಆತನನ್ನ ನಿಜವಾಗಿಯೂ ಹುಡುಕುವಾಗ, when you really longing for him, ಆತನಿಗಾಗಿಯೇ ನೀವು ತವಕ ಪಡ್ತಾ ಇರುವಾಗ, when you really crying for him, ಆತನಿಗಾಗಿಯೇ ನೀವು ಗೋಳಿಡ್ತಾ ಇರುವಾಗ, the next says, ಮುಂದಿನ ಭಾಗ ಹೇಳ್ತದೆ, knock. ತಟ್ಟಿರಿ. Knock. ತಟ್ಟಿರಿ. Knock for what? ಏನಂತ ತಟ್ಟೋದು? Knock the door. ಬಾಗಿಲನ್ನೇ ತಟ್ಟೋದಲ್ವಾ? Listen. ಕೇಳು. Listen. ಕೇಳು. Asking. ಬೆಳಗಿನ ಆರಾಧನೆಯಲ್ಲಿ ನಾನು ಹೇಳ್ತಾ ಇದ್ದೆ, ಬೇಡಿಕೊಳ್ಳೋದು. Listen. Asking is your need. ಬೇಡಿಕೊಳ್ಳುವುದು ನಿನ್ನ ಅವಶ್ಯಕತೆಗಳಿಗೋಸ್ಕರ, ಅದು ನಿನ್ನ ಅವಶ್ಯಕತೆ. And seek him is your desire. ಹುಡುಕುವುದು ನಿನ್ನ ಆಸೆ. When you knock, ಆದ್ರೆ ತಟ್ಟೋದು is your authority. ಅದು ದೇವರನ್ನು ಕೊಟ್ಟಿರುವಂತ ಅಧಿಕಾರ. Listen. ಕೇಳು. Because you ask him, God draw you back to seek him. Because you seek him, he took you and kept you before the door. ನೀನು ಅವಶ್ಯಕತೆಗಳ ನಿಮಿತ್ತವಾಗಿ ಬೇಡಿಕೊಳ್ಳಲಿಕ್ಕೆ ಆತನಿಗೆ ಬೇಡ್ತಾ ಇರೋದನ್ನ ನೋಡಿ ದೇವರು ನಿನ್ನನ್ನು ಹುಡುಕುವಂತ ಸ್ಥಾನಕ್ಕೆ ನಿನ್ನನ್ನು ಎತ್ತಿ ತಂದ. ಹುಡುಕುವ ಸ್ಥಾನದಲ್ಲಿ ನೀನು ಆತನನ್ನ ಬಯಸ್ತಾ ಇರೋದ್ರ ನಿಮಿತ್ತವಾಗಿ ಈಗ ಆತನು ನಿನ್ನನ್ನು ತಟ್ಟುವ ಸ್ಥಾನಕ್ಕೆ ತರ್ತಾ ಇದ್ದಾನೆ. ಅದು ಅಧಿಕಾರದ ಸ್ಥಾನ. Listen carefully. ಲಕ್ಷ್ಯ ಕೊಟ್ಟು ಕೇಳು. Because you're seeking, ನೀನು ಆತನನ್ನ ಹುಡುಕ್ತಾ ಇರೋದ್ರ ನಿಮಿತ್ತವಾಗಿ he moved you to the door. ಆತನು ನಿನ್ನನ್ನ ಬಾಗಿಲಿನ ಹತ್ತಿರಕ್ಕೆ ತಂದಿದ್ದಾನೆ. Now you can knock. ಈಗ ನೀನು ತಟ್ಟಬಹುದು. You can knock. ತಟ್ಟಬಹುದು. You can knock with authority. ಅಧಿಕಾರದಿಂದ ನೀನು ತಟ್ತೀಯ. You can knock with boldness. ನೀವು ಧೈರ್ಯದಿಂದ ಬಾಗಿಲನ್ನು ತಟ್ತೀಯ. And you can knock with 100% sure, with confidence. You can knock the door. ಸದೃಢನಾಗಿ ಭರವಸೆಯಿಂದ ನಿನಗಾಗಿ ತೆರೆಯಲ್ಪಡ್ತದೆ ಅನ್ನುವಂತ ಭರವಸೆಯಿಂದ ನೀನು ತಟ್ತೀಯ. When you knock the door, God will open the door. ನೀನು ತಟ್ಟುವಾಗ ದೇವರು ಬಾಗಿಲನ್ನು ತೆರೀತಾನೆ. There God is. ಹಾಗ ದೇವರು ಎಲ್ಲಿದ್ದಾನೆ? There God is. ಅಲ್ಲಿ ದೇವರಿದ್ದಾನೆ. And when I see his back, ಮತ್ತು ಆತನ ಹಿಂದೆ ನಾನು ನೋಡುವಾಗ, whatever I ask here is on his back. ಅಲ್ಲಿ ಬೇಡುವಾಗ ಏನೆಲ್ಲ ಕೇಳ್ಕೊಂಡೆನೋ ಅದೆಲ್ಲವೂ ಆತನ ಬೆನ್ನಲ್ಲಿದೆ. ಆತನ ಬೆನ್ನ ಹಿಂದೆ ಇದೆ. ಆತನಲ್ಲಿ ಇದೆ ಅಂತ ಅರ್ಥ. ಬೆನ್ನಲ್ಲಿ ಅಂದ್ರೆ ಆತನಲ್ಲಿ ಇದೆ. ನಿನಗೆ ಬೇಕಾಗಿರೋದೆಲ್ಲವೂ ಆತನಲ್ಲಿದೆ. When you
take him with you. ಈಗ ನೀನು ಆತನನ್ನು ನಿನ್ನ ಜೊತೆಗೆ, ಆತನ ಜೊತೆಗೆ ನೀನು ಹೋಗುವಾಗ There is no option for those things. You must follow him. ಅವು ಬಿಟ್ಟು ಹೋಗ್ಲಿಕ್ಕೆ ಬರಲ್ಲ. ಅವು ನಿನ್ನ ಜೀವಿತದಲ್ಲಿ ಆತನೊಂದಿಗೆ ಬರಲೇಬೇಕು. Somebody I hear 10 years. ಇಲ್ಲಿ ಕೆಲವರು 10 ವರ್ಷದಿಂದ ಇದ್ದೀರಾ. Ask him. ಆತನಲ್ಲಿ ಬೇಡಿಕೊಳ್ಳ್ರಿ. Ask him. ಬೇಡಿಕೊಳ್ತಾನೆ They ಇದ್ದೀವಿ. are in the place for 10 years. 10 ವರ್ಷದಿಂದ ಬೇಡಿಕೊಳ್ಳುವಂತ ಸ್ಥಾನದಲ್ಲೇ ಸಿಕ್ಕಾಕೊಂಡಿದ್ದಾರೆ. ಬೇಡೋದೇ ಬೇಡದ. ಬೇಡಿ ಬೇಡಿ ಬೀಳೋದು. When I found this truth, ಆದ್ರೆ ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ, please don't misunderstand me. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೊಳ್ಬೇಡಿ. I began to stop. I stopped to ask for my needs. ನನ್ನ ಕೊರತೆಗಳಿಗೋಸ್ಕರ ಬೇಡುವುದನ್ನು ನಿಲ್ಲಿಸ್ಬಿಟ್ಟೆ. Because I knew my need is Jesus. ಯಾಕಂದ್ರೆ ನನಗೆ ಅರ್ಥ ಆಯ್ತು, ನನ್ನ ಕೊರತೆ, ನನ್ನ ಅವಶ್ಯಕತೆ ಯೇಸು. ಅವನು ಬಂದ್ರೆ ಎಲ್ಲ ಬರ್ತದೆ. Listen me. ಕೇಳಿಸ್ಕೋ. The poverty is not the will of God. ಬಡತನ ಅನ್ನೋದು ದೇವರ ಚಿತ್ತ ಅಲ್ಲವೇ ಅಲ್ಲ. Is not the will of God. ಅದು ದೇವರ ಚಿತ್ತ ಅಲ್ಲವೇ ಅಲ್ಲ. The will of God is to bless you, Israel. ದೇವರ ಚಿತ್ತ ಇಸ್ರಾಯೇಲರ ಹಾಗೆ ನಿಮ್ಮನ್ನು ಆಶೀರ್ವದಿಸುವುದು. No, brother, I want to live in the poverty only. Then only I will seek God. Then do it. ಇಲ್ಲ ಬ್ರದರ್, ಆ ರೀತಿ ಆಗಿಲ್ಲ. ನಾವು ಬಡವರಾಗಿದ್ರೇನೆ ದೇವ್ರು ಸಿಗೋದು. ನಾನು ಬಡವನಾಗಿಯೇ ದೇವ್ರು ಹುಡುಕ್ತೀನಿ. ಹಾಗಿದ್ರೆ ಅಲ್ಲೇ ಇರ್ರಿ. We will visit you when we come back to Belgaum. ತಿರುಗಿ ಪಾಸ್ಟರ್ ಅವರು ಬೆಳಗ್ಗೆ ಬಂದಾಗ ನಿಮಗೆ ವಿಸಿಟ್ ಮಾಡ್ತಾರೆ. ನಾನಂತೂ ಮಾಡಲ್ಲ. Listen. ಕೇಳಿ, The will of God is to prosper you. ನಿನ್ನನ್ನು ಸಮೃದ್ಧಿ ಪಡಿಸುವುದೇ ದೇವರ ಹೃದಯದ ಇಚ್ಛೆ. But you are looking, you're not really asking, you're not really seeking. You know, you're not in the right way, I can tell you. ನೀವು ಸರಿಯಾದ ದಿಕ್ಕಿನಲ್ಲಿ ನೋಡ್ತಾ ಇಲ್ಲ. ನೀವು ಸರಿಯಾದದನ್ನ ಬೇಡ್ತಾ ಇಲ್ಲ. ಬರೀ ಕೊರತೆಗಳಿಗೋಸ್ಕರವೇ ಬೇಡಿಕೊಳ್ಳೋದ್ರಲ್ಲಿ ಹೋಗ್ತಾ ಇದೀವಿ. ಅವನನ್ನ ನೀನು ಬೇಕೆಂಬುದಾಗಿ ಅವನನ್ನ ಬೇಡಿಕೊಳ್ಳಬೇಕು. Listen. ಕೇಳು. Listen. Forgive me if I'm wrong. ಪಾಸ್ಟರ್ ತಪ್ಪಾಗಿದ್ರೆ ಅವ್ರನ್ನ ಕ್ಷಮಿಸಿ. Ask forgiveness if you are wrong. ನೋಡಿ, ನೀವು ತಪ್ಪಿದ್ರೆ ಪಾಸ್ಟರ್ ಅಲ್ಲಿ ಕ್ಷಮೆ ಕೇಳಿ. As long as the believers comes and says to the pastor, please pray for my need and this and that and this and that, I tell you, you are in the wrong way. ಎಲ್ಲಿವರೆಗೂ ವಿಶ್ವಾಸಿಗಳು ತಮ್ಮ ಸಭಾಪಾಲಕರುಗಳ ಬಳಿಗೆ ಹೋಗಿ, ಪಾಸ್ಟ್ರೇ ನನಗೋಸ್ಕರ ಪ್ರಾರ್ಥಿಸ್ರಿ, ನನ್ನ ಗುಣಪಡಿಸುವಿಕೆ, ನನ್ನ ಸಾಲ, ನನ್ನ ತೊಂದರೆ ಅದೆಲ್ಲ ಹೇಳ್ತಾ ಇರೋದಾಗಿದ್ರೆ ಅದರ್ಥ ಗ್ಯಾರಂಟಿ ಅವರು ತಪ್ಪಾಗಿದ್ದಾರೆ. You are not in the right way. ನೀವು ಸರಿಯಾದ ಮಾರ್ಗದಲ್ಲಿ ಇಲ್ಲ. Am I wrong? ನಾನು ತಪ್ಪು ಹೇಳ್ತಾ ಇದ್ದೀನಾ? Forgive me if I am wrong. ನಾನು ತಪ್ಪಿದ್ರೆ ಕ್ಷಮಿಸ್ಬಿಡಿ. Repent if you are wrong. ನೀವು ತಪ್ಪಿದ್ರೆ ಪಶ್ಚಾತ್ತಾಪ ಪಡಿ. Listen. ಕೇಳಿ. Ask him. ಅವನನ್ನ ಬೇಡಿಕೋ. Ask him. ಅವನನ್ನ ಬೇಡಿಕೋ. Who? ಯಾರನ್ನ? Ask him. ಅವನಲ್ಲಿ ಬೇಡಿಕೋ. See. ಅವನನ್ನ ಹುಡುಕು. Pastor, we are asking, but we never seek him because you are asking to the wrong person. ಪಾಸ್ಟರ್ ಕೇಳ್ತಾನೆ ಇದ್ದೇನೆ, ಸಿಗ್ತಾನೆ ಇಲ್ಲ. ನೀವು ತಪ್ಪಾದ ವ್ಯಕ್ತಿಯನ್ನು ಕೇಳ್ತಾ ಇದ್ದೀರಾ, ಸಿಗಲ್ಲ. This man of God, I know that. ಈ ದೇವ ಸೇವಕರು ನಾನು ಚೆನ್ನಾಗಿ ಬಲ್ಲೆ.
And some of the man of God say, Pastor, please don't preach like that, because the people are asking still to us, we are filling our pockets. ಕೆಲವು ಪಾಸ್ಟರ್ಗಳು ಈ ರೀತಿ ಹೇಳ್ತಾರೆ, ನನಗೆ ಈ ರೀತಿ ನಮ್ಮ ಸಭೆಯಲ್ಲಿ ನೀವು ಬೋಧಿಸ್ಲಿಕ್ಕೆ ಹೋಗ್ಬೇಡ್ರಿ, ಜನರು ನನ್ನ ಹತ್ರ ಪ್ರಾರ್ಥನೆಗೆ ಬರುವಾಗಲೇ ನಮ್ಮ ಪಾಕೆಟ್ ತುಂಬೋದಲ್ವಾ. ಅಯ್ಯೋ, please don't say, please don't preach like that, because they are sending the email, and by the email again, by the email we are building the tower to tower. ಬರೀ ಸೇವಕರುಗಳಿಗೆ ಬೇಡಿಕೆಗಳನ್ನ ಕಳಿಸ್ತಾ ಗೋಪುರವನ್ನ ಕಳಿಸ್ತಾ ಇದ್ವಿ. ದೇವರ ಮುಂದೆ ಕೂತ್ಕೊಳ್ಳೋಬಿಟ್ಟು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾ ಇದೀವಿ ಕಳಿಸ್ಲಿಕ್ಕೆ. Not one tower, 3 towers. ಒಂದೊಂದು ಗೋಪುರ ಕಟ್ತಾ ಇಲ್ಲ, 3 ಗೋಪುರ. One for Jesus, ಒಂದು ಯೇಸುವಿಗೆ, one for Elijah, ಒಂದು ಎಲಿಯನಿಗೆ, one for Moses, ಒಂದು ಮೋಶೆಗೆ, ಅಂದ್ರೆ ಅವ್ರ ಪಾಸ್ಟರ್ಗೆ. Not one tower. Pastor, please don't preach like that, because the people are still asking us. We are building 3 towers. ಪಾಸ್ಟರ್ಗಳು ಏನ್ ಅನ್ಕೋತಾರೆ ಅಂದ್ರೆ, ಈ ರೀತಿ ನಾನು ಬೋಧಿಸ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಮ ಸಭೆಯಲ್ಲಿ ಜನರಿಗೂ ಈ ರೀತಿ ಪ್ರಾರ್ಥನೆಗೋಸ್ಕರ ಬರುವಾಗಲೇ ತಾನೇ ನಾವು ಗೋಪುರಗಳನ್ನ ಕಟ್ಟಿಕೊಳ್ಳೋದು. ಸತ್ಯ ನುಡಿಯೋದನ್ನ ಸತ್ಯ ಸ್ವೀಕರಿಸಿಕೊಳ್ಳ್ರಿ. You will be answerable to God. ನೀವು ಅದಕ್ಕೆ ಕರ್ತನ ಮುಂದೆ ಉತ್ತರ ಕೊಡ್ಬೇಕಾಗ್ತದೆ. As long as the people are coming and asking the pastor, pastor, please pray for me, and please pray for me, for my idli, for my chutney, for my vada. When I'm doing rasam, all it's going in the wrong way. My husband is getting wrong. So please help me, pastor. I want to do nice chicken curry. As long as you're asking a man your wrong way, ಇದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಎಲ್ಲಿವರೆಗೂ ನೀನು ಮನುಷ್ಯನಲ್ಲಿ ಕೇಳ್ಕೊಳ್ತಾ ಇದ್ದೀಯೋ ಅಲ್ಲಿವರೆಗೆ ತಪ್ಪಾದ ಮಾರ್ಗ ಹಿಡಿದಿದ್ದೀಯಾ, and you will never receive me. ಅದು ನಿನಗೆ ಸಿಕ್ಕದನೇ ಇಲ್ಲ. You will never see. ಅದು ನಿನಗೆ ಸಿಕ್ಕದನೇ ಇಲ್ಲ. Listen. ಕೇಳು, Listen. ಕೇಳು. In my life, ನನ್ನ ಜೀವಿತದಲ್ಲಿ I ask him. ನಾನು ಆತನನ್ನ ಕೇಳ್ತೇನೆ. I never ask anybody. ಯಾರಿಗೂ ನನಗೆ ಬೇಡಿಕೊಳ್ಳಲ್ಲ. I ask him. ಅವನನ್ನೇ ನಾವು ಕೇಳ್ಕೊಳ್ಳೋದು. And from where my help is coming. ನನ್ನ ಸಹಾಯವು ಎಲ್ಲಿಂದ ಬರುವುದು? Ask him. ಆತನಲ್ಲಿಯೇ ಕೇಳು. Then he will bring you to the place where you can seek him. ನೀನು ಆತನನ್ನ ಬೇಡಿಕೊಳ್ಳುವಾಗ ಆತನನ್ನು ಹುಡುಕುವಂತ ಸ್ಥಳಕ್ಕೆ ನಿನ್ನನ್ನು ಅತಿ ನೈಸರ್ಗಿಕವಾಗಿ ಆತನು ತಂದು ಮುಟ್ಟಿಸ್ತಾನೆ. ನಿನ್ನ ಸ್ವಂತ ಬಲದಿಂದ ಅಲ್ಲಿ ಮುಟ್ಲಿಕ್ಕೆ ಆಗಲ್ಲ. When you seek him, ನೀವು ಆತನನ್ನು ಹುಡುಕುವಾಗ, listen, ಕೇಳು, you will find him. ಆತನ ಹುಡುಕುವಾಗ ಆತನು ಸಿಕ್ಕೇ ಸಿಗ್ತಾನೆ. When you seek him, ನೀವು ಆತನನ್ನು ಹುಡುಕುವಾಗ you will find him. ಅವನು ನಿನಗೆ ಸಿಗ್ತಾನೆ. When he found you, ಮತ್ತು ಆತನು ನಿನಗೆ ಸಿಗುವಾಗ, don't wait. ಕಾಯ್ಬೇಡ. Don't wait. Go directly and knock the door. ಅಲ್ಲಿ ಕಾಯ್ತಾ ಕೂತ್ಕೊಳ್ಬೇಡ, ಬೇಗನೆ ಹೋಗಿ ಆತನ ಬಾಗಿಲನ್ನು ತಟ್ಟು. When you found him, proclaim. When you found him, proclaim. When you found him, proclaim. Knock the door and take it. ನೀವು ಆತನನ್ನು ಕಂಡುಕೊಳ್ಳುವಾಗ, ಆತನು ನಿನ್ನನ್ನು ಮುಟ್ಟುವಾಗ, ನೀವು ಆತನ ಬಳಿಗೆ ಬರುವಾಗ ನೇರವಾಗಿ ಆತನ ಬಾಗಿಲನ್ನು ತಟ್ಟಿರಿ. ಆತನು ನಿಮಗೆ ತೆರಿತಾನೆ. The other day, my son Joel, ಸಭಾಪಾಲಕರ ಮಗ ಜೋವೆಲ್, straight away he came. ನೇರವಾಗಿ ಇವ್ರ ಬಳಿಗೆ ಬಂದ. He took my purse. ಅವರ ಪರ್ಸನ್ನ ತೆಗೆದುಕೊಂಡಂತೆ. Because his brother want to buy samosa. ಅವರ ಅಣ್ಣ ಅಂದ್ರೆ ಪಾಸ್ಟರ್ ಇನ್ನೊಬ್ಬ ದೊಡ್ಡ ಮಗ, ಅವನಿಗೆ ಸಮೋಸ ಬೇಕಾಗಿದೆ. So he sent Joel to me. ಅದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ಜೋವೆಲನ್ನ ತಮ್ಮನ್ನು ಕಳಿಸ್ತಾ ಇದ್ದಾನೆ. ಅಪ್ಪನ ಪರ್ಸ್ ದುಡ್ಡಿಸ್ಕೊಂಡ್ ಬಾ ಅಂತ. ಅಪ್ಪನ ಹತ್ರ ಕಾಸು ಇಸ್ಕೊಂಡ್ ಬಾ, bring money from daddy. ಅಪ್ಪನ ಕಡೆಯಿಂದ ದುಡ್ಡಿಸ್ಕೊಂಡ್ ಬಾ ಅಂತ. He walked inside.
ಜೋವೆಲ್ ಸ್ಟ್ರೇಟ್ ಬರ್ತಾ ಒಳಗಡೆ ಬಂದ. In my bedroom, I was sitting in the chair. ಅವರ ಬೆಡ್ರೂಮ್ ಅಲ್ಲಿ, ಇವರು ತಮ್ಮ ಬೆಡ್ರೂಮ್ ಅಲ್ಲಿ ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ. He saw me. ಅವರನ್ನು ನೋಡಿದ. He took my purse. ನೇರವಾಗಿ ಪರ್ಸ್ ತಗೊಂಡ. 100 rupees. 100 ರೂಪಾಯಿ ಎತ್ತ. He threw the purse and he was just walking. ಪರ್ಸ್ ಅನ್ನ ಟೇಬಲ್ ಮೇಲೆ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾನೆ ಹೊರಗಡೆ ಆರಾಮಾಗಿ. And I say, hey, stop. ನಾನು ಹೇಳಿದೆ, ನಿಂತ್ಕೋ. Why did he take the money? ಮತ್ ದುಡ್ಡು ಹಾಕ್ಬೇಕು. Why did he take the money? ದುಡ್ಡು ಯಾಕೆ ತಗೊಳ್ತಾ ಇದೀಯಾ? He said, ಏನ್ ಹೇಳ್ತಾ ಇದ್ದಾನೆ? Because I'm your son. ನೇರವಾಗಿ ಹೇಳ್ಬಿಟ್ಟ, ನಾನ್ ನಿಮ್ ಮಗ ಅಲ್ವಾ? ಅದೇ ಆ ಸಂಬಂಧ. ಅದೇ ಆ ಸಂಬಂಧ. Give a big clap to Jesus. ಕರ್ತನಿಗೆ ತಪ್ಪಾದ ಕೇಳ್ತೀರಾ? That's it. Here you ask. ಇಲ್ಲಿ ಮೊದಲು ನೀವೇನ್ ಬೇಡಿಕೊಳ್ತಾ ಇದ್ದೀರಾ? Here you take. ಆದ್ರೆ ಒಳಗೆ ಪ್ರವೇಶಿಸಿದ ನಂತರ ಎತ್ಕೊಂಡು ಹೋಗ್ತಾ ಇದ್ದೀರಾ? Here you ask, oh God. ಇಲ್ಲಿ ಬೇಡೋದು. God. ದೇವ್ರೇ. Here ಇಲ್ಲಿ I taken. Thank you. Amen. ಅಯ್ಯ ತಗೊಂಡಿದ್ದೀನಿ, ಸ್ತೋತ್ರ, ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. Have you ever observed the prayer of Jesus? ಯೇಸುವಿನ ಪ್ರಾರ್ಥನೆಯನ್ನ ಧ್ಯಾನ ಕೊಟ್ಟು ನೋಡಿದ್ದೀರಾ? He took the bread. ರೊಟ್ಟಿಯನ್ನು ತಾನು ತೆಗೆದುಕೊಂಡ. He didn't pray. ಪ್ರಾರ್ಥನೆನೇ ಮಾಡಲಿಲ್ಲ. Thank you. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಸ್ತೋತ್ರ ಸಲ್ಲಿಸಿದ. Is multiply. ಸ್ತೋತ್ರ ಸಲ್ಲಿಸಿದ, ಅದು ದ್ವಿಗುಣವಾಗ್ಲಿಕ್ಕೆ ಪ್ರಾರಂಭ ಆಯಿತು. He never asked. ಬೇಡಿಕೊಳ್ಳಿಲ್ಲ. ಯಾಕೆ ತಗೊಳ್ತಾ ಇದ್ದಿ ಐಸರ ನಿಮ್ಮ ಮಗ? ಅದಕ್ಕೆ ಒಂದ್ ವೇಳೆ ಆತನ ಏನೋ ಎತ್ಕೊಳ್ತಾ ಇದ್ದಿ ಅಂತ ಹೇಳಿದ್ರೆ ನಿಮ್ಮ ಮಗ ತಾನೇ ಅದಕ್ಕೆ ಎತ್ಕೊಳ್ತಾ ಇದ್ದೀನಿ ಅಂತ ಹೇಳೋದು. And he went to the tomb of the Lazarus. ಲಾಜರಸ್ ಅನ್ನ ಸಮಾಧಿಗೆ ಆತನ ಹೋಗುವಾಗ He didn't pray. ಪ್ರಾರ್ಥನೆ ಮಾಡಲಿಲ್ಲ, ಗೋಳಾಡಲಿಲ್ಲ, ಬೇಡಿಕೊಳ್ಳಿಲ್ಲ, ಬೊಬ್ಬೆ ಹೊಡಿಲಿಲ್ಲ. ತಂದೆ ಅಯ್ಯೋ, ದಯವಿಟ್ಟು ಅಯ್ಯೋ, Revival. ಉಜ್ಜೀವನ ಬರಲಿ. He didn't pray. ಬೇಡಿಕೊಳ್ಳಿಲ್ಲ. He went to the tomb. ನೇರವಾಗಿ ಸಮಾಧಿಗೆ ಹೋದ. Thank you. Now always listening the prayer, answering prayer. Thank you. Lazarus, come out. ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳ್ತೀಯಪ್ಪ, ಸ್ತೋತ್ರ ಅಂತ ಹೇಳಿದ್ರೆ ಲಾಜರ ಎದ್ದು ಬಾ ಅಂದ. ಎದ್ದು ಬರುವ ಚಪ್ಪಾಳೆ ಬರಲಿ. ಆಮೆನ್. The father is asking, ಎಂತ ಹುಡುಕಪ್ಪ ಇವನು? ಈಗ ತಂದೆಗೆ ಯೋಚನೆ, ಎಂತ ಮಗನವನು? No. ತಟ್ಟು. His Bible says they did not say no. He will open. No, it not says like that. ಬೈಬಲ್ ಅಲ್ಲಿ ನೀನು ತಟ್ಟಿದ್ರೆ ಅವನು ತೆರಿತಾನೆ ಅಂತ ಹೇಳಿಲ್ಲ. It will be open. ಅಲ್ಲಿ ಬರೆದಿರೋದೇನೆಂದ್ರೆ ನಿನಗಾಗಿ ತೆರೆಯಲ್ಪಡುವುದು. ಅವನು ತೆರಿತಾನೆ ಅಂತ ಹೇಳಿಲ್ಲ, ತೆರೆಯಲ್ಪಡುವುದು. Here no prayer. ತಟ್ಟಿರಿ ನಿಮಗೆ ಇಲ್ಲಿ No prayer. ಇಲ್ಲಿ ಪ್ರಾರ್ಥನೆ ಎಂಬುದಿಲ್ಲ. ಇಲ್ಲ ಇಲ್ಲಿ. Here no prayer. ಇಲ್ಲಿ ಬೇಡಿಕೊಳ್ಳೋದಿಲ್ಲ. Here no asking. ಇಲ್ಲಿ ಕೇಳೋದನೇ ಇಲ್ಲ. Here no seeking. ಹುಡುಕೋದು ಇಲ್ಲ. Take it. ಎತ್ಕೊಂಡು ಹೋಗೋದು ಅಷ್ಟೇ. And say bye to God and go. ದೇವರಿಗೆ ಸ್ತೋತ್ರ ಹೇಳಿ ಎತ್ಕೊಂಡು ಹೋಗೋದು. ಹೋಗುವಾಗ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್. That's relationship. ಅದು ಸಂಬಂಧ. That's a relationship. ಅದು ಸಂಬಂಧ ನೋಡಿ. My spiritual mother, Shesharatnama, ಇವರ ಆತ್ಮಿಕ ತಾಯಿ ಶೇಷರತ್ನಮ್ಮ ಅವರು, she wanted to build the church. ಅವರು ಒಂದು ಸಭೆಯ ಕಟ್ಟಡವನ್ನು ಕಟ್ಟಲಿಕ್ಕೆ ಆಶಿಸಿದ್ರು. She went. She asked the people to mark the big place. ಅಲ್ಲಿ ಹೋಗಿ ಸಭೆಯ ಕಟ್ಟಡಕ್ಕೋಸ್ಕರ ಒಂದು ದೊಡ್ಡ ಸ್ಥಳದಕ್ಕೆ ಮಾರ್ಕ್ ಹಾಕಂತ ಜನರಿಗೆ ಹೇಳಿದ್ರು. Then her children was telling her, ಅವ್ರ ಮಕ್ಕಳು ಅವ್ರಿಗೆ ಹೇಳ್ತಾ ಇದ್ದಾರೆ, we do not have a single money in the packet. ಮಕ್ಕಳು ಹೇಳ್ತಾ ಇದ್ದಾರೆ, ಇದು ಕೆಲಸ ಪ್ರಾರಂಭ ಮಾಡೋದಕ್ಕೆ ನಮ್ಮ ಪಾಕೆಟ್ ಅಲ್ಲಿ ಸ್ವಲ್ಪನೂ ದುಡ್ಡಿಲ್ಲ. Then why are you putting the big mark here? ಇಷ್ಟು ದೊಡ್ಡ ಮಾರ್ಕ್ ಯಾಕೆ ಹಾಕ್ತಾ ಇದ್ದೀರಾ? And she said, ಅವ್ರು ಹೇಳಿದ್ರಂತೆ, my appa is king. ನನ್ನ ಅಪ್ಪ ಅರಸ.
My Appa is king. ನನ್ನ ಅಪ್ಪ ಅರಸ. Then the church building has come. ಸಭೆಯ ಕಟ್ಟಡ ಬಂತು. It's a huge building. ದೊಡ್ಡ ಕಟ್ಟಡ. She was amazing, amazing woman of God. Many people know. ಅವಳು ಅದ್ಭುತವಾದಂತ ದೇವರ ಸೇವಕಿ ಆಗಿದ್ದಳು. The millions and millions of people blessed. ಸಾವಿರಾರು ಜನರಿಗೆ ಅವರು ಆಶೀರ್ವಾದ ನಿಧಿ ಆದಳು. But in our area, ಆದ್ರೆ ಇವರ in ಏರಿಯಾದಲ್ಲಿ, that particular area, ಆದ್ರೆ ಅವರು ವಾಸಿಸ್ತಾ ಇದ್ದಂತ ಸ್ಥಳದಲ್ಲಿ, ಪಟ್ಟಣದಲ್ಲಿ, there was no people used to come to the church. ಸಭೆಗೆ ಜನರು ಬರ್ತಾ ಇರಲಿಲ್ಲ. When I came first time, ಮೊದಲೇ ಸಾರಿ ಪಾಸ್ಟರ್ ಅಲ್ಲಿ ಬಂದಾಗ, and I asked Amma, ಅಮ್ಮ ಅವರಿಗೆ ಅವ್ರು ಕೇಳಿದ್ರು, Amma, why did you build the big church? ಇಷ್ಟು ದೊಡ್ಡ ಸಭೆ ಕಟ್ಟಡ ನೀವು ಯಾಕೆ ಕಟ್ಟಿದ್ದೀರಾ? And Amma said, ಅಮ್ಮ ಹೇಳಿದ್ರು, my Appa is king. ನನ್ನ ಅಪ್ಪ ಅರಸ. This place is not enough. ಇದು ಸಾಕಾಗೋದಿಲ್ಲ. And now, amen, ಈಗ because we have no place, we are conducting 3 services. ಆ ಸ್ಥಳ ಸಂಪೂರ್ಣವಾಗಿ ತುಂಬುತ್ತಾ ಇರುವುದರಿಂದ ಅಲ್ಲಿ ನಾವು 3 ಆರಾಧನೆಗಳನ್ನು ನಡೆಸಿಕೊಳ್ತಾ ಇದ್ದೀವಿ. I'm not talking about our church, I'm talking about your church. ನಾನು ನಮ್ಮ ಸಭೆಯ ಬಗ್ಗೆ ಮಾತನಾಡ್ತಾ ಇಲ್ಲ, ನಾನು ನಿಮ್ಮ ಸಭೆಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಮ್ಮ ಅಪ್ಪ ಅರಸ. Amma, Amma, someone loudly, Amma, ask him, ಆತನಲ್ಲಿ ಕೇಳಿಕೊಳ್ಳ್ರಿ, seek him, ಆತನನ್ನ ಹುಡುಕಿರಿ. seek him till you found him. ಅವನು ಸಿಕ್ಕುವ ಹೊರಗೆ ಅವನನ್ನ ಹುಡುಕಿರಿ. Seek him, ಹುಡುಕಿರಿ ಅವನನ್ನ. seek him. ಅವನನ್ನ ಹುಡುಕಿರಿ. Where you will seek him? ಎಲ್ಲಿ ಹುಡುಕ್ತೀರ ಅವನನ್ನ? You will seek him in prayer. ಪ್ರಾರ್ಥನೆಯಲ್ಲಿ ಆತನನ್ನ ಹುಡುಕಿರಿ. You will seek him in the word of God. ವಾಕ್ಯದಲ್ಲಿ ಆತನನ್ನ ಹುಡುಕಿರಿ. Seek him, ಆತನನ್ನ ಹುಡುಕಿರಿ. seek him until he found. ಅವನು ಸಿಕ್ಕುವವರೆಗೆ ಅವನನ್ನ ಹುಡುಕಿರಿ. When you found him, ಅವನನ್ನು ಸಿಕ್ಕುವಾಗ, when you found him, ಅವನು ನಿಮಗೆ ಸಿಕ್ಕುವಾಗ, don't wait, don't wait, ಕಾದ್ಕೊಳ್ಬೇಡಿ, don't wait, ಕಾಯಬೇಡಿ, go, ನೇರವಾಗಿ knock the door, ಆತನ ಬಾಗಿಲನ್ನ ತಟ್ಟಿರಿ. knock the door. ಬಾಗಿಲನ್ನ ತಟ್ಟು. Don't stay back in your poverty, knock the door. ಸುಮ್ಮನೆ ನಿಂತ್ಕೊಂಡು ಬಿಡಬೇಡ. ನಿನ್ನ ಅಧಿಕಾರದಲ್ಲಿ ಆ ಬಾಗಿಲನ್ನ ತಟ್ಟು. Don't live under the poverty, ಬಡತನದಲ್ಲಿ ಇದ್ದು ಬಿಡಬೇಡ. don't be poor. ಬಡವನಾಗಿರ್ಬೇಡ. When you found him, the way, the humility to go and knock and take whatever you want and say, thank you God, I'm going, bye, go. ಅವನು ನಿನಗೆ ಸಿಕ್ಕುವಾಗ ಆತನ ಬಾಗಿಲನ್ನ ತಟ್ಟು ಮತ್ತು ನಿನಗೆ ಬೇಕಾಗಿರುವಂತ ಆಶೀರ್ವಾದಗಳನ್ನು ಆತನಿಂದ ತೆಗೆದುಕೋ. Let me finish here. ಇಲ್ಲಿಗೆ ನಾನು ಮುಗಿಸ್ತೇನೆ. It's going to happen to you. ಇದು ನಿನಗೆ ಸಂಭವಿಸಲಿಕ್ಕಿದೆ. This is going to happen to you. ಇದು ನಿನಗೆ ಸಂಭವಿಸಲಿಕ್ಕಿದೆ. Listen, ಕೇಳಿಸಿಕೋ. prosperity ಸಮೃದ್ಧಿ doesn't need prayer. ಸಮೃದ್ಧಿಯನ್ನು ಪಡೆದುಕೊಳ್ಳೋದಕ್ಕಾಗಿ ನಿನಗೆ ಪ್ರಾರ್ಥನೆ ಬೇಕಾಗಿಲ್ಲ. Prosperity need only the license. ಒಂದು ಸಮೃದ್ಧಿ ನಿನ್ನ ಜೀವಿತದಲ್ಲಿ ಬರೋದಕ್ಕಾಗಿ ಒಂದು ಲೈಸೆನ್ಸ್ ಬೇಕಾಗಿದೆ. The license is a son of God and a daughter of God. ಆ ಲೈಸೆನ್ಸ್ ಏನಂದ್ರೆ ನೀನು ದೇವರ ಮಗಳು ಮಗನು ಆಗಿರ್ಬೇಕಷ್ಟೇ. License is the presence of God. ಅದಕ್ಕೆ ಬೇಕಾಗಿರುವಂತ ಲೈಸೆನ್ಸ್ ಏನಂದ್ರೆ ದೇವರ ಪ್ರಸನ್ನತೆ ನಿನ್ನಲ್ಲಿ. Ask him, ಕೇಳು, seek him, ಹುಡುಕು, find him, ಅವನನ್ನು ಪಡೆದುಕೋ, take and go. ಕರ್ತನಿಂದ ಪಡೆದುಕೊಂಡು ಹೊರಟಕ್ಕೆ ಪ್ರಾರಂಭ ಮಾಡು. If you want the 1,000 souls, no, don't pray for the 1,000 souls. At least pray for 100,000 souls. ನೀವು ಪ್ರಾರ್ಥಿಸಲಾಗಿದೆ 1000 ಆಮೆನ್. ನೀನು ಪ್ರಾರ್ಥಿಸಲಾಗಿದ್ರೆ 1000 ಆತ್ಮಗಳಿಗೋಸ್ಕರ ಪ್ರಾರ್ಥಿಸಬೇಡ, ಲಕ್ಷಗಳ ಆತ್ಮಗಳಿಗೂ ಪ್ರಾರ್ಥಿಸು.
Somebody is not understanding. I am not talking about my church. I am talking about your church. ನಿಮಗೆ ತಿಳಿಲ್ಲ, ನಾನು ನನ್ನ ಸಭೆ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ನಿಮ್ಮ ಸಭೆಯ ಬಗ್ಗೆ ನಿಮ್ಮ ಸಭೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಂಬಿಕೆಯ ಚಪ್ಪಾಳೆ, ನಂಬಿಕೆಯ ಭಾಷೆ, ನಂಬಿಕೆಯ ಸ್ತೋತ್ರ, ಸ್ವೀಕರಿಸಿಕೊಳ್ಳುವಂತ ಸ್ತೋತ್ರ, ಸ್ವೀಕರಿಸಿಕೊಳ್ಳುವಂತ ಸ್ತೋತ್ರ, ಸ್ವೀಕರಿಸಿಕೊಂಡದ್ದನ್ನು ಸ್ಥಾಪಿಸಿಕೊಳ್ಳುವಂತ ಸ್ತೋತ್ರ, ಸ್ವೀಕರಿಸಿಕೊಳ್ಳುವಂತ ಸ್ತೋತ್ರ. ಅದು ಈಗಲೇ ವರ್ಗಾವಣೆ ಆಗ್ತಾ ಇದೆ, ಈಗಲೇ ವರ್ಗಾವಣೆ ಆಗ್ತಾ ಇದೆ. ಇಟ್ ಈಸ್ ಬೀಯಿಂಗ್ ಇಂಪಾರ್ಟೆಂಟ್ ರೈಟ್ ನೌ. ಈಗಲೇ ವರ್ಗಾವಣೆ ಆಗ್ತಾ ಇದೆ. ಸ್ವೀಕರಿಸಿಕೊಳ್ಳುವ ಸ್ತೋತ್ರ. I do believe for God. Somebody is praying. ಒಬ್ರು ಪ್ರಾರ್ಥಿಸ್ತಾ ಇದ್ರು, God, please give me 10 lakhs rupees. ದೇವರೇ ನನಗೆ ಒಂದು 10 ಲಕ್ಷ ರೂಪಾಯಿ ಕೊಡು. You bloody at least pray for $10 million. ಅದೇ ಬೇಡದೇ ಆಗಿದ್ರೆ ಒಂದು 10 ಮಿಲಿಯನ್ ದುಡ್ಡಿಗಾದ್ರೂ ಬೇಡ್ಕೋ. ಇನ್ನು ನೀನು ಬುದ್ಧಿ ಹೋಯ್ತಲ್ಲ ನೋಡಿ, ನಾನು ಅಲ್ಲೇ ನಿಂತಿದ್ದೆ ಮಾತನ್ನು. 10 ಲಕ್ಷ ಸಾಕಿದವರು. ನಮ್ಮೂರಾಗ ಒಂದು ಮಾತು ಹೇಳ್ತಾರೆ, ಎಷ್ಟು ತೊಳೆದ್ರು ಹೋಗ್ ಕಡೆ ಮತ್ತೆ ಹೋಗುತ್ತಂತ. ಏನದು? Yes, at least $10 million, $100 million. ಜುಜುಬಿ ಬುದ್ಧಿ ನೋಡಿ ನಮ್ದು. ಕೇಳೋದು ಕೇಳ್ತಾ ಇದ್ದೀವಿ, ಒಂದು $10 ಮಿಲಿಯನ್ ಡಾಲರ್. ಜನ ಹೇಳ್ತಾ ಇದ್ದಾರ, ನಮ್ಮ ಅಪ್ಪ ಅರಸ. ಹೆಚ್ಚಾಗಿ ನೀನೇ ಕೈಯ, ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನೇ ಬೇಕಯ್ಯ. The moment I came and sat in, the Spirit of the Lord showed me the scripture. ನಾನು ಇಲ್ಲಿ ಬಂದು ಕೂತ ತಕ್ಷಣ ದೇವರ ಆತ್ಮನೊಂದು ವಚನ ಭಾಗವನ್ನು ನನಗೆ ತೋರಿಸಿದ. The David said, ದಾವೀದನು ಹೇಳ್ದ, He prepared the table before my enemies, and He anointed my head with oil, my cup overflows. ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನ ಸಿದ್ಧಪಡಿಸಿ ನನ್ನ ತಲೆಗೆ ಆನಂದ ತೈಲವನ್ನ ಹೊಯ್ದನು. This scripture is going to be a real into this church. ಆ ವಚನ ಭಾಗವು ಈ ಸಭೆಯಲ್ಲಿ ನೆರವೇರ್ತದೆ. ಸ್ವೀಕರಿಸಿಕೊಳ್ಳುವ ಸ್ತೋತ್ರ ಹೊರಡಲಿ, ಸ್ವೀಕರಿಸಿಕೊಳ್ಳುವ ಸ್ತೋತ್ರ ಹೊರಡಲಿ. I do receive, 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 receive it, Lord. That's why ಆದ ಕಾರಣ He brought you to the place where you can find Him. Where you can find Him. ಆದ ಕಾರಣ ಆತನು ದೊರೆಯುವಂತ ಸ್ಥಳದಲ್ಲಿ ದೇವರು ನಿನ್ನನ್ನು ತಂದಿದ್ದಾನೆ. Let me finish here. ಇಲ್ಲಿ ನಾನು ಮುಗಿಸ್ತೇನೆ, ಕೇಳು. This church ಈ ಸಭೆ is going to multiply. ಅದು ದ್ವಿಗುಣವಾಗ್ತಾ ಹೋಗ್ತದೆ. This church is no longer going to ask but going to take. ಈ ಸಭೆ ಇನ್ನು ಬೇಡಿಕೊಳ್ಳೋದಿಲ್ಲ, ಆತನಿಂದ ತೆಗೆದುಕೊಂಡು ಹೋಗ್ತಾ ಇರ್ತದೆ, ತೆಗೆದುಕೊಂಡು ಹೋಗ್ತಾ ಇರ್ತದೆ. Ask Him.
ಆತನನ್ನು ಬೇಡಿಕೊಳ್ತೀರಾ? Seek Him. ಆತನನ್ನು ಹುಡುಕ್ತೀರಾ? When you find Him, ಆತನು ನಿಮಗೆ ಸಿಕ್ಕುವಾಗ ಆತನಿಂದ ತೆಗೆದುಕೊಂಡು ಹೋಗ್ತಾ ಇರ್ತೀರಾ, ಎತ್ಕೊಂಡು ಹೋಗ್ತಾ ಇರ್ತೀರಾ. let's put our hands to God. ನಮ್ಮ ಕರಗಳನ್ನು ಕರ್ತನ ಕಡೆಗೆ ಚಾಚೋಣ.